ನಾಲ್ವಡಿ ಕೃಷ್ಣರಾಜ ಒಡೆಯರು ದೇಶದಲ್ಲಿ ಸಾಹು ಮಹಾರಾಜ ಮತ್ತು ಅವರು ರಾಜರಾಗಿ ಜನಪರವಾಗಿ, ಸಾಮಾಜಿಕ ನ್ಯಾಯದ ಪರವಾಗಿ, ಮೀಸಲಾತಿಯ ಪರವಾಗಿ ಉದಾತ್ತವಾದಂಥ ನಿಲುವುಗಳ ಮುಖಾಂತರ ಸಮಾಜದ ನಿರ್ಮಾಣದ ಕನಸನ್ನು ಕಂಡು ಆ ನಿಟ್ಟಿನಲ್ಲಿ ಕೆಲಸ ಮಾಡಿದವರು. ಯಾವುದೇ ಒಂದು ವ್ಯಕ್ತಿಯನ್ನು ಇನ್ನೊಂದು ವ್ಯಕ್ತಿಗೆ ಹೋಲ್ಸೋಕ್ಕಾಗೋದಿಲ್ಲ. ಅವರವ್ರಿಗೆ ಸಾಟಿ. ಇಲ್ಲಿ ವ್ಯಕ್ತಿಗತ ಹೋಲಿಕೆಗಿಂತ ಹೆಚ್ಚಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಪ್ರಾಂತ್ಯದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಿದರು. ಆ ನಿಟ್ಟಿನ ಅಭಿವೃದ್ಧಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆಗ್ತಾಯಿದೆ ಅನ್ನೋದು ಬಿಟ್ಟರೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗಿಂತ ಸಿದ್ದರಾಮಯ್ಯನವ್ರ ಮೇಲೂ, ಸಿದ್ದರಾಮಯ್ಯವರು ನಾಲ್ವಡಿ ಕೃಷ್ಣರಾಜರಿಗೆ ಸಮಾನತೆ ಎಲ್ಲಿ ಹಿಡಿದ್ದಾರೆ? ಸಿದ್ದರಾಮಯ್ಯಗೆ ಸಾಟಿ, ನಾಲ್ವಡಿ ಕೃಷ್ಣರಾಜರು ಅವ್ರಿಗೆ ಸಾಟಿ. ಇದನ್ನು ತಪ್ಪಾಗಿ ಅರ್ಥೈಸ್ಕೊಳ್ಳೋದಕ್ಕೆ ಡೆವಲಪ್ಮೆಂಟನ್ನು ನೋಡು. ಆ ಸಂದರ್ಭದಲ್ಲಿ ಏನು ಡೆವಲಪ್ಮೆಂಟ್ ಆಗಿತ್ತು, ಅವ್ರ ಕಾಳಜಿ, ಅವ್ರ ಬದ್ಧತೆ ಏನಿತ್ತು. ಸಿದ್ದರಾಮಯ್ಯ ಏನು ಅಂತ ಗೊತ್ತಾಗಬೇಕಾದ್ರೆ ಕಾಂಗ್ರೆಸ್ ಸರ್ಕಾರದ ಆಡಳಿತ ಇದಕ್ಕೆ ಬಂದರೆ ಬಡ್ಜೆಟ್ಗಳನ್ನು ನೋಡ್ಬೇಕು ನೀವು. ಏನೇನು ಪ್ರಾವಿಷನ್ ಮಾಡಿದ್ದಾರೆ, ಏನೇನು ಡೆವಲಪ್ಮೆಂಟ್ ಆಗಿದೆ ಅಂತೇಳಿ ಆ ಬಡ್ಜೆಟ್ನ ಅನಾಲಿಸಿಸ್ ಮಾಡಿದ್ರೆ ಅರ್ಥ ಆಗುತ್ತೆ. ಅದು ಬಿಟ್ಬಿಟ್ಟು ನೀವು ಕಾಮಾಲೆ ಕಣ್ಣಿನಲ್ಲಿ ನೋಡಿದ್ರೆ ಎಲ್ಲ ಅಡ್ದಾಗಿ ಕಾಣುತ್ತೆ. ಈ ಅಧಿಕಾರಿಗಳ ಜೊತೆ ಸಭೆ ವಿಚಾರವಾಗಿ ರಾಜನ್ ಅವರೇ ಹೇಳಿದರು, ಸಹಕಾರ ಇಲಾಖೆ ಅಧಿಕಾರಿಗಳ ಜೊತೆ ಇವರು ಸುರ್ಜಾಲ್ ಅವರು ಸಭೆ ಕರೆದಿದ್ರು, ಆ ಸಭೆಗೆ ಹೋಗಬೇಡ ಅಂತ ನಾನು ಸೂಚನೆ ಮಾಡಿ ನೀಡಿದ್ದೆ ಅಂತೇಳಿ. ನಮಗೆ ಗೊತ್ತಿರೋಗೆ ನಮ್ಮ ಹಿರಿಯ ನಾಯಕರಾದಂಥ ಡಾಕ್ಟರ್ ಪರಮೇಶ್ವರ್ ಅವರು KPCC ಅಧ್ಯಕ್ಷರಾಗಿ 8 ವರ್ಷ, ಅವರೇ ನಂಬರ್ 1, 8 ವರ್ಷ ಸುದೀರ್ಘವಾಗಿ KPCC ಅಧ್ಯಕ್ಷ ಕೆಲಸ ಮಾಡಿರೋರು. ಅವ್ರಿಗೆ ಪಕ್ಷದ ಕಾರ್ಯಚಟುವಟಿಕೆಗಳು ಯಾರ್ಯಾರು ಜವಾಬ್ದಾರಿ ಹೆಂಗೆ ಮಾಡಬೇಕಾದ್ರೆ, ಕಾಂಗ್ರೆಸ್ ಪಕ್ಷ ಸರ್ಕಾರದ ಆಡಳಿತದಲ್ಲಿ ಎಂದೂ ತಲೆ ಹಾಕಿದ್ದಲ್ಲ. ಉಸ್ತುವಾರಿ ಕಾರ್ಯದರ್ಶಿ ಬಂದು ಮಂತ್ರಿಗಳನ್ನು ಮತ್ತು ಅಧಿಕಾರಿಗಳನ್ನು ವಿಮರ್ಶೆ ಮಾಡಿದಂಥ ಉದಾಹರಣೆ ಇಲ್ಲ. ಇವೆಲ್ಲ ಸತ್ಯಕ್ಕೆ ದೂರವಾದಂಥ ವಿಷಯ. ಈಗ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಏನು ಹೇಳ್ತೀರಿ ಸರ್? ಹೇಳಿಕೆ ಬಗ್ಗೆ DK ಶಿವಕುಮಾರ್ ಪ್ರಾರ್ಥನೆ ಫಲಿಸುತ್ತೆ ಅಂತ ಸಂಕ್ರಾಂತಿ ಮಾಡ್ತಾ ಇದ್ದೀವಲ್ಲ, ಎಲ್ಲ ನಮ್ಮ ರಾಷ್ಟ್ರಗಳು ಬಿಟ್ಟು ಕಿಚ್ಚತ್ಸಿ ಅಲ್ಲಿ ಮಾಡ್ತೀವಲ್ಲ, ನೀವು ಮಾಡ್ತೀರಿ. ಸೆಪ್ಟೆಂಬರ್ ಕ್ರಾಂತಿ ಮಾಡ್ತೀವಿ ಅಂತ ಹೇಳಿದ್ರು. ಆ ಕ್ರಾಂತಿ ನನಗೆ ಗೊತ್ತಿಲ್ಲ, ಸಂಕ್ರಾಂತಿ ಅಂತೂ ನಾವೆಲ್ಲ ಗೊತ್ತು ಮಾಡಲ್ಲ. DK ಶಿವಕುಮಾರ್ ಆಮೇಲೆ ಈಗ ನಮ್ಮ ರಾಜ್ಯದಿಂದ ನಾವು ಚಿತ್ರದುರ್ಗದಲ್ಲಿ SC ST ಸಮಾವೇಶ ಮಾಡಿದ್ವಿ, ನಮ್ಮ ಡಾಕ್ಟರ್ ಪರಮೇಶ್ ಜಿಯವರ ನೇತೃತ್ವದಲ್ಲಿ. ಅವರು ಮ್ಯಾನಿಫೆಸ್ಟೋ ಸಮಿತಿಯ ಅಧ್ಯಕ್ಷ ನಮ್ಮ ಪಾರ್ಟಿಗೆ 2000. ನಾವು ಅಧಿಕಾರಕ್ಕೆ ಬಂದರೆ ಒಳ ಮೀಸಲಾತಿ ಕೊಡ್ತೀವಿ ಅಂತೇಳಿ ಹೇಳಿದ್ವಿ. ಚಿತ್ರದುರ್ಗ ಸಮಾವೇಶದಲ್ಲೂ ಕೂಡ ಹೇಳಿದ್ವಿ. ಅಧಿಕಾರಕ್ಕೆ ಬಂದ ಮೇಲೆ ನಾವು ಕ್ಯಾಬಿನೆಟಲ್ಲಿ ನಮ್ಮ ಮಲ್ಲಣ್ಣ, ನಾವು ಮುಖ್ಯಮಂತ್ರಿಗಳು, ಪರಮೇಶ್ ಜಿಯವರು, ಮುನಿಯಪ್ಪನವರು ಎಲ್ಲ ಸೇರಿ ಮೀಸಲಾತಿ ಕೊಡಬೇಕು, ಒಳ ಮೀಸಲಾತಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿದ್ವಿ. 1920ರಲ್ಲಿ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿಗೆ ಸದಾಶಿವ ಆಯೋಗನ ರಚನೆ ಮಾಡಿತ್ತು. 1992ನಲ್ಲಿ ಕಾಂಗ್ರೆಸ್ ಸರ್ಕಾರನೇ. BJP ಸರ್ಕಾರದಲ್ಲಿ ಕೇಂದ್ರದಲ್ಲಿ ಇಲ್ಲಿ ಸಮಾಜ ಕಲ್ಯಾಣ ಮಂತ್ರಿಯಾಗಿ ನಾರಾಯಣಸ್ವಾಮಿಯವರು ಆಗಿದ್ದರು. BJP ಸರ್ಕಾರದಲ್ಲಿ ಗೋವಿಂದ ಕಾರಜೋಳವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿದ್ದರು. ಇಲ್ಲಿ ನಾರಾಯಣಸ್ವಾಮಿಯವರು ಪಾರ್ಲಿಮೆಂಟಲ್ಲಿ ಕೇಂದ್ರ ಸರ್ಕಾರ BJP ಸರ್ಕಾರ ಹಿಡಿತು, ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಉತ್ತರ ಹೇಳಿದರು ಪಾರ್ಲಿಮೆಂಟಲ್ಲಿ. BJPಯವರು ನಾರಾಯಣಸ್ವಾಮಿಯವರು ಹೇಳಿದ್ರು. ಇಲ್ಲಿ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿದ್ದರು, ಕೇಂದ್ರದಲ್ಲಿ ಸೋಷಿಯಲ್ ವೆಲ್ಫೇರ್ ಇದ್ದರು. ಸೊ ಸೆಂಟ್ರಲ್ ಗೌರ್ಮೆಂಟ್ ವೆರಿ ಕ್ಲಿಯರ್ಲಿ ಸೆಟ್ ಒಳ ಮೀಸಲಾತಿ ಕೊಡೋಕ್ಕಾಗಲ್ಲ ಅಂತೇಳಿ BJPಯವರು. ಇಲ್ಲಿ ಗೋವಿಂದ ಕಾರಜೋಳವರು ಇದ್ದಾಗ ಸದಾಶಿವ ಆಯೋಗ ಈಸ್ ಕ್ಲೋಸ್ಡ್, ಅದು ಮುಗಿದ ಅಧ್ಯಾಯ ಅಂತ ಹೇಳಿದ್ರು. ಸೊ ಈಗ ನಾವು ಕೊಡ್ತೀವಿ ಅಂತೇಳಿ ಒಪ್ಪಿ ಕೇಂದ್ರ ಸರ್ಕಾರ ರೆಕಮೆಂಡ್ ಮಾಡಿದ್ವಿ. ಸುಪ್ರೀಂ ಕೋರ್ಟು ಒಳ ಮೀಸಲಾತಿ ವಿಷಯ ರಾಜ್ಯ ಸರ್ಕಾರದ ವಿವೇಚನೆ ಬಿಟ್ಟರು. ದೇಶದಲ್ಲಿ ಯಾವ ರಾಜ್ಯ ಸರ್ಕಾರ ಒಳ ಮೀಸಲಾತಿಗೆ ಒಪ್ಕೊಳ್ಳಿಲ್ಲ. ಹರಿಯಾಣ ಒಂದು ಸರ್ಕಾರ ಒಪ್ಪಿತು, ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಅದೇನು ಹಾಗೇ ನಿಲ್ಲಿಸಿದ್ದಾರೆ. ಆಂಧ್ರ ಮತ್ತು ತೆಲಂಗಾಣ, ಕರ್ನಾಟಕ ಬಿಟ್ಟರೆ ಇನ್ಯಾವ ರಾಜ್ಯನೂ ಇದನ್ನು ಅನುಷ್ಠಾನ ತನಿಖೆ ಮಾಡಲಿಲ್ಲ. ನಾವು ವಚನ ಕೊಟ್ಟಿದ್ವಿ, ಏನು ಹೇಳಿದ್ವಿ ಅದನ್ನು ಮಾಡಬೇಕು ಅಂತೇಳಿ. ಅದಕ್ಕೆ ಪೂರಕವಾಗಿ ನಾವು ರಾಜ್ಯ ಸರ್ಕಾರ ಒಳ ಮೀಸಲಾತಿ ಸುಪ್ರೀಂ ಕೋರ್ಟಿನಲ್ಲಿ ಮಾಡ್ತೀವಿ ಅಂತ ನಾವೇ ಹೇಳಿದಂಥದ್ದನ್ನು ಮಾಡ್ತೀವಿ ಅಂತ ಒಪ್ಪಿ ನಾವು ಜಸ್ಟಿಸ್ ನಾಗಮೋಹನ್ ದಾಸ್ ಸಮಿತಿಯನ್ನು ರಚನೆ ಮಾಡಿ ಅವರು ಸಮೀಕ್ಷೆ ನಡೆಸಿ ವರದಿಯನ್ನು ಸಿದ್ಧ ಮಾಡಿದ್ದಾರೆ. ಯಾವ ಗಳಿಗೆನಲ್ಲೂ ಬೇಕಾದ್ರೂ ಅದು ವರದಿ ಬರುತ್ತೆ, ಬಂದ ತಕ್ಷಣ ಒಳ ಮೀಸಲಾತಿ ಜಾರಿ ಮಾಡ್ತೀವಿ. ಇದಕ್ಕೆ ಯಾವ ಜನ BJPಯವರು ಮೀಸಲಾತಿ ಒಳ ಮೀಸಲಾತಿ ವಿರುದ್ಧವಾಗಿದ್ದಾರೆ, ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿದ್ದಾರೆ, ತಾವೇ ಅಧಿಕಾರದಲ್ಲಿದ್ದಾಗ ಮಾಡದೇ ಇರೋರು
ತಾವೇ ಕೇಂದ್ರದಿಂದ ಕೊಡೋಕ್ಕಾಗಲ್ಲ ಅಂತ ಪಾರ್ಲಿಮೆಂಟ್ ಉತ್ತರ ಹೇಳಿದವರು. ಈಗ ನಾವು ರಾಜಕೀಯ ಮಾಡೋಕ್ಕೆ ಧರಣಿ ಮಾಡ್ತೀವಿ, ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಿರ್ತಕ್ಕಂಥದ್ದು ಒಂದು ವಿಪರ್ಯಾಸ, ನಗೆಪಾಟ್ಲು. ಅವರಿದ್ದಾಗ ಮಾಡಿದೆ, ಮೀಸಲಾತಿಗೆ ಒಳ ಮೀಸಲಾತಿಗೆ ಅವರು ಭದ್ರಾಗಿಲ್ಲದೆ ಇರೋರು ಈ ರೀತಿ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡಿತೀವಿ, ನಾವು ಹೇಳಿರೋದಕ್ಕೆ ಭದ್ರಾಗಿದ್ದೇವೆ. ಆ ಸಮಿತಿ ವರದಿ ಬರುತ್ತೆ, ಶೀಘ್ರದಲ್ಲಿ ಬಂದ ತಕ್ಷಣ ಜಾರಿ ಮಾಡ್ತೀವಿ. ಅನವಶ್ಯಕವಾಗಿ ರಾಜಕೀಯ ಬದ್ಧತೆ ಇಲ್ಲದೇ, ಸಾಮಾಜಿಕ ನ್ಯಾಯದಲ್ಲಿ ಕಾಳಜಿ ಇಲ್ಲದೇ, ಮೀಸಲಾತಿ ಬಗ್ಗೆ ಪರಿಕಲ್ಪನೆ ಇಲ್ಲದೆ BJಪಿಯವರು ನಾಟಕ ಆಡೋದನ್ನ ನಿಲ್ಲಿಸಿ.